ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಹೆಸರು ಬಂದು ಪರಿಮಳ ಮೆಮೊರೀಸ್ ವ್ಲಾಗ್ಸ್ ಅಂತ. ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅಟ್ ಪ್ರೆಸೆಂಟ್ ನಾನಿದ್ದೀನಿ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪಲ್ಲಿ. ಸೊ ಟೈಮ್ ಬಂದು ಸುಮಾರು 9 ಗಂಟೆ ಆಗಿದೆ. ಇಷ್ಟೊಂದು ಕ್ರೌಡ್ ಇದೆ ಟಿಕೆಟ್ ತೊಗೊಳೋಕ್ಕೆ ಅಂತ ನಿಂತಿರೋದು. ಸೊ ನಾವು ಬಿಫೋರ್ ಒಂದು 8-8:30 ಹಂಗೆ ಬಂದಿದ್ದರೆ ನಾವು ಎಂಟ್ರಿ ಇದೆಯಲ್ಲ, ಎಲಿಫೆಂಟ್ ಕ್ಯಾಂಪ್ ಎಂಟ್ರಿ, ಅದರ ಆಪೋಸಿಟ್ಟು ಇನ್ನೊಂದು ಗೇಟ್ ಇದೆ. ಅಲ್ಲಿಂದ ಕಾಡಿಗೆ ಹೋಗಿರೋ ಆನೆಗಳನ್ನೆಲ್ಲ ಕರ್ಕೊಂಬರ್ತಾಯಿದ್ರು. ಸೊ ನಾವು ವೆಲ್ಕಮ್ ಮಾಡ್ಬೋದು ಆನೆಗಳನ್ನ. ಬಟ್ ನಾನು ಹೋಗಿದ್ದು ಸ್ವಲ್ಪ ಲೇಟಾಗಿರೋದ್ರಿಂದ ಇವಾಗ ಸ್ನಾನ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ಒಂದು ಎಲಿಫೆಂಟ್ ಕ್ಯಾಂಪ್ಗೂ ಅದರದ್ದೇ ಸ್ಪೆಷಾಲಿಟಿಗಳಿರುತ್ತೆ. ಸೊ ಈ ಎಲಿಫೆಂಟ್ ಕ್ಯಾಂಪ್ದು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು ಮತ್ತು ಆನೆ ಮೇಲೆ ರೈಡ್ ಹೋಗ್ಬೋದು. ನಾವು ಹೋಗಿದ್ದ ಟೈಮಲ್ಲಿ ಆನೆ ರೈಡ್ ಕ್ಯಾನ್ಸಲ್ ಆಗಿತ್ತು. ಸೊ ಅಂದರೆ ಕ್ಲೋಸ್ ಮಾಡಿದರು, ಸ್ನಾನವನ್ನು ಮಾಡಿಸ್ಬೋದಿತ್ತು. ನನ್ನ ಚಾನಲಲ್ಲೇ ಮಧುಮಲೈದು ಎಲಿಫೆಂಟ್ ಕ್ಯಾಂಪ್ದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ಆನೆಗಳಿಗೆ ಫುಡ್ನ ಕೊಡೋದನ್ನ ನೋಡ್ಬೋದು. ಜಸ್ಟ್ ಆನೆಗಳನ್ನ ಟಚ್ ಮಾಡೋಂಗಿಲ್ಲ, ಜಸ್ಟ್ ಅವ್ರು ಫುಡ್ ಕೊಡ್ತಾರೆ, ನಾವು ಅದನ್ನು ನೋಡ್ಬೋದು. ಬಟ್ ಇಲ್ಲಿ ನಾವು ಆನೆಗಳಿಗೆ ಸ್ನಾನ ಮಾಡಿಸ್ಬೋದು. ಸೊ ಇದು ಇಲ್ಲಿನ ಸ್ಪೆಷಾಲಿಟಿ. ಈ ಪ್ಲೇಸ್ ಬಂದು ಶಿವಮೊಗ್ಗದಿಂದ 14 ಕಿಲೋಮೀಟ್ರ್ ದೂರದಲ್ಲಿದೆ. ಶಿವಮೊಗ್ಗ ಟು ತೀರ್ಥಹಳ್ಳಿಗೆ ಹೋಗಬೇಕಾದ್ರೆ ಮೇನ್ ರೋಡಲ್ಲೇ ಇದು ಲೊಕೇಟ್ ಆಗಿರೋದು. ಮತ್ತು ಶಿವಮೊಗ್ಗದಿಂದ ಯಾರಾದರೂ ಬರ್ತೀರಿ ಅಂದರೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವೈಲಬಲ್ ಇದೆ. ಶಿವಮೊಗ್ಗ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರೆ ಇದು ಮಸ್ಟ್ ವಿಸಿಟ್ ಪ್ಲೇಸು. ಹಾಗೆ ಮಕ್ಕಳು ಕರ್ಕೊಬಂದ್ರಂತೂ ತುಂಬಾ ಖುಷಿ ಪಡ್ತಾರೆ. ಸೊ ಇಲ್ಲಿ ಮಕ್ಕಳಷ್ಟೇ ಅಲ್ಲ, ನಾವು ಕೂಡ ಅಷ್ಟೇ ಖುಷಿ ಪಟ್ವಿ. ಇದರ ಎಂಟ್ರಿ ಫೀಸಿಗೆ ಬಂದರೆ ನಾವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು. ಇದರದ್ದೇ ವೆಬ್ಸೈಟ್ ಇದೆ. ಇಲ್ಲಾಂದರೆ ಡೈರೆಕ್ಟಾಗಿ ಬಂದು ಟಿಕೆಟ್ ತೊಗೊಂಡು ಕೂಡ ಬರ್ಬೋದು. ಅಡಲ್ಟ್ಸ್ಗೆ 50 ರುಪೀಸ್ ಮತ್ತು ಚಿಲ್ಡ್ರನ್ಸ್ಗೆ 20 ರುಪೀಸ್. ಆನೆಗೆ ಸ್ನಾನ ಮಾಡಿಸ್ತೀವಿ ಅಂತ ಅಂದರೆ 100 ರುಪೀಸ್ ಪರ್ ಹೆಡ್ ಇರುತ್ತೆ ಟಿಕೆಟ್ ಪ್ರೈಸು. ಕ್ಯಾಮ್ರಾಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಹಾಗೆ ಪಕ್ಕದಲ್ಲೇ ದೋಣಿ ವಿಹಾರ ಅಥವಾ ಬೋಟ್ ರೈಡ್ ಅಂತ ಏನು ಹೇಳ್ತೀವೋ ಅದರದ್ದು ಬೇರೆ ಟಿಕೆಟ್ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ಅದನ್ನು ಬೋಟ್ ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಕ್ಯಾಂಪಲ್ಲೇ ಆನೆಗಳಿಗೆ ಹುಷಾರಿಲ್ಲ ಅಂದರೆ ಟ್ರೀಟ್ಮೆಂಟ್ ಕೂಡ ನಡೆಯುತ್ತೆ. ಹಾಗೆ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದರು ಮತ್ತು ಪಳಗಿಸಿದ್ರು ಆನೆಗಳನ್ನ. ಜಸ್ಟ್ ಅದು ಒಂದು ಕೋಲಿಂದನೇ ಅದು ಹೇಳಿದ ಮಾತನ್ನ ಕೇಳ್ತಾ ಇತ್ತು. ಸೊ ಅಷ್ಟು ನೀಟಾಗಿ ಪಳಗಿಸಿದ್ರು. ನಾವು ಹತ್ರ ಹೋಗಿ ಟಚ್ ಮಾಡಿ ನೀರು ಹಾಕಿ ಬ್ರಷಿಂದೆಲ್ಲ ಉಜ್ಜಿದ್ರೂ ಕೂಡ ಅದೇನೂ ಮಾಡ್ತಿರ್ಲಿಲ್ಲ. ಮತ್ತು ಅವ್ರ ಮಾವುತದಿರು ಕನ್ನಡ ಅಥವಾ ಉರ್ದು ಇವೆರಡು ಭಾಷೆಯಲ್ಲಿ ಮಾತಾಡ್ತಿದ್ರು. ಸೊ ಅರ್ಥ ಮಾಡಿಕೊಂಡು ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳ್ತಾ ಇತ್ತು. ಈ ಆನೆಗಳಿಗೆ ಸ್ನಾನ ಮಾಡಿಸಿ ಆದಮೇಲೆ ಪಕ್ಕದಲ್ಲೇ ಜಾಗ ಇದೆ. ಸೊ ಅಲ್ಲಿಗೆ ಹೋಗಿ ಕಟ್ತಾರೆ. ಅದಾದಮೇಲೆ ಮತ್ತೆ ನೈಟ್ ಕಾಡಿಗೆ ಬಿಡ್ತಾರೆ. ಸೊ ಇದು ಡೈಲಿ ರುಟೀನ್ ಆಗಿರುತ್ತೆ. ಈ ಆನೆಗಳನ್ನ ಕೆಲವೊಂದು ಮೂವಿ ಶೂಟಿಂಗ್ ಕೂಡ ಬಳಸ್ಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಸರ್ದು ಗಂಧದ ಗುಡಿ ಮೂವಿಲೂ ಕೂಡ ಇಲ್ಲಿ ಆನೆ ಆ್ಯಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಪುನೀತ್ ಅಂತಲೇ ಹೆಸರಿಟ್ಟಿದ್ದಾರೆ. ಆನೆಗಳಿಗೆಲ್ಲ ಸ್ನಾನ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಅದ್ರ ಪ್ಲೇಸ್ಗೆ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಅಲ್ಲಿ ಪ್ರತಿಯೊಂದು ಆನೆಗೂ ಅದ್ರದ್ದು ನೇಮ್ ಪ್ಲೇಟ್ ಇರುತ್ತೆ. ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ಗಳನ್ನ ಕೊಟ್ಟಿರ್ತಾರೆ. ಆನೆಗೆ ಏನು ಏಜು ಮತ್ತು ಹೆಸರು, ಅದು ಯಾವ ಥರ ನೇಚರ್ ಅಂದರೆ ಸಾಫ್ಟ್ ನೇಚರಾ, ಸೊ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಹೇಳ್ತಾರೆ. ಇಲ್ಲಿನ ಆನೆಗಳ ಬಗ್ಗೆ ನಮಗೆ ಮೋರ್ ಇನ್ಫಾರ್ಮೇಷನ್ ಬೇಕಂತಂದರೆ ವೀಕ್ ಡೇಸಲ್ಲಿ ಹೋದರೆ ಬೆಟರು. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಓಪನ್ ಇರುತ್ತೆ. ಆ ಟೈಮಲ್ಲಿ ಯಾವಾಗ ಬೇಕಾದರೂ ಹೋಗ್ಬೋದು. ಬೆಳಗ್ಗೆ ಬಂದರೆ ಸ್ನಾನ ಮಾಡಿಸ್ಬೋದು, ಮಧ್ಯಾಹ್ನವರೆಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ರಿಟರ್ನ್ ಆಗ್ಬೋದು. ಸೊ ನಾವು ಹೋಗಿದ್ದಿನ ಸ್ವಲ್ಪ ಜಾಸ್ತಿ ರಶ್ ಇರೋದ್ರಿಂದ ನಾವು ಜಸ್ಟ್ ಸ್ನಾನ ಮಾಡಿಸಿ ಅಲ್ಲಿಂದ ಹೊರಟ್ವಿ. ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.